ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಕಾಬ್ಲರ್ ಕೆನಾಟ್ ಬಿ ಎ ಪೊಯೆಟ್ ಬೈ ಅರವಿಂದ ಮಾಲಗತ್ತಿ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಎ ಕಾಬ್ಲರ್ ಕೆನಾಟ್ ಬಿ ಎ ಪೊಯೆಟ್, ಅರವಿಂದ ಮಾಲಗತ್ತಿರವರ ಈ ಒಂದು ಪ್ರಸಿದ್ಧವಾದಂತಹ ಪೊಯಮ್ ಆಗಿರುತ್ತೆ. ಈ ಒಂದು ಪದ್ಯವು ಒಂದು ದಲಿತ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ದಲಿತ ಬಂಡಾಯ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪದ್ಯ ಅಂತ ಹೇಳ್ಬೋದು. ಈ ಪದ್ಯದಲ್ಲಿ ದಲಿತ ಕವಿಗಳ ಒಂದು ನೋವು, ಅವರ ಒಂದು ಸಮಾಜದಲ್ಲಿ ಅವರ ಒಂದು ಐಡೆಂಟಿಟಿ, ಅವರನ್ನು ಗುರುತಿಸ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ಅವರು ಎದುರಿಸ್ತಕ್ಕಂತಹ ಜಾತಿ ಆಧಾರಿತ ತಾರತಮ್ಯವನ್ನು ಈ ಒಂದು ಪದ್ಯ ಬಹಳ ಸ್ಟ್ರಾಂಗ್ ಆಗಿ, ಶಕ್ತಿಯುತವಾಗಿ ಚಿತ್ರಿಸ್ತಾ ಇದೆ. ಈ ಪದ್ಯದಲ್ಲಿ ಕವಿ ಮತ್ತು ಬಾಪು ಅಂದರೆ ಗಾಂಧಿ ಅಥವಾ ಒಂದು ರೀತಿಯ ಶ್ರೇಷ್ಠ ಮಾರ್ಗದರ್ಶಕರನ್ನ ಸಂಬೋಧಿಸುವ ರೀತಿಯಲ್ಲಿ ಕವಿ ಮತ್ತು ಬಾಪುವಿನ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆಯ ರೂಪದಲ್ಲಿ ಈ ಪದ್ಯವನ್ನ ಅರವಿಂದ ಮಾಲಗತ್ತಿರವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾದರೆ ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಸಮರಿ ಹಾಗೆ ಎಕ್ಸ್ಪ್ಲನೇಷನ್ ಅನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಅ ಕಾಬ್ಲರ್ ಕೆನಾಟ್ ಬಿ ಎ ಪೊಯೆಟ್, ಒಬ್ಬ ಚಮ್ಮಾರ ಅಂದರೆ ಚಪ್ಪಲಿ ಒಲಿಯವನು ಕವಿಯಾಗಲಾರ ಅಂತ. ಅಂದರೆ ಈ ಪದ್ಯದ ಮೇನ್ ಒಂದು ಟೈಟಲ್ ಅನ್ನು ನೋಡಿದಾಗ ಕವಿ ಸವಾಲು, ಸಮಾಜದ ಒಂದು ಕಟ್ಟುಪಾಡು, ಹಾಗೆ ಚಮ್ಮಾರಿಕೆ ಅಂದರೆ ಈ ಚಪ್ಪಲಿ ಒಲಿತಕ್ಕಂತಹ ಕೀಳು ವೃತ್ತಿಯ ಸೃಜನಶೀಲ ಕಾವ್ಯಲೋಕವನ್ನು ಪ್ರವೇಶಿಸಲಾರರು ಅಂತ. ಅಂದರೆ ಕೀಳು ಜಾತಿಯವರು ಒಳ್ಳೆ ಕಾವ್ಯವನ್ನು ರಚಿಸಲಾರರು ಅಂತಕ್ಕಂತಹ ಒಂದು ಆಧಾರಿತವಾದಂತಹ ಸಾಲನ್ನ ಈ ಪದ್ಯದ ಟೈಟಲ್ ಹೇಳ್ತಾ ಇದೆ. ಈ ಪದ್ಯದ ಸಾಲುಗಳಿಗೆ ಬಂದಾಗ, Bapu, you will not be called a cobbler. However much you work with the hide in life after life opening a shop of footwears. ನೋಡಿ, ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ನಿಮ್ಮನ್ನು ಯಾರು ಚಮ್ಮಾರ ಅಂತ ಕರೆಯೋದಿಲ್ಲ ಅಂತ. ಅಂದರೆ ಇಲ್ಲಿ ಬಾಪು ಅಂದರೆ ಗಾಂಧಿ ಆಗಿರಬಹುದು, ಅಥವಾ ಶ್ರೇಷ್ಠರು ಅಥವಾ ಮಾರ್ಗದರ್ಶಕರು ಅಥವಾ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಥವಾ ಹೈಯರ್ ಕ್ಯಾಸ್ಟ್ಸ್ ಮೇಲ್ವರ್ಗದ ಜನರಿಗೂ ಸಹ ಹೇಳ್ತಾ ಇರ್ಬೋದು, ನಿಮ್ಮನ್ನ ಯಾರು ಚಮ್ಮಾರರು ಅಂತ ಕರೆಯೋದಿಲ್ಲ ಅಂತ. ಇಲ್ಲಿ ಚಮ್ಮಾರಿಕೆ ವೃತ್ತಿಯಲ್ಲಿರ್ತಕ್ಕಂಥ ತನ್ನವರನ್ನ ಬಾಪು ಎಂದು ಸಂಬೋಧಿಸಿ ಮೇಲ್ಜಾತಿಯ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಎಷ್ಟು ಚರ್ಮದ ಕೆಲಸ ಮಾಡಿದರೆ ನಿಮ್ಮನ್ನು ಯಾರು ಚಮ್ಮಾರ ಅಂತ ನಿಂದಿಸೋದಿಲ್ಲ ಅಂತ. ನೀವು ಚರ್ಮದ ಕೆಲಸ ಮಾಡಿದ್ರೆ ನಿಮ್ಮನ್ನು ಚಮ್ಮಾರ ಅಂತ ಕರೆಯೋದಿಲ್ಲ. ನೀವು ಜನ್ಮಗಳಲ್ಲೂ ಚರ್ಮದೊಂದಿಗೆ ಕೆಲಸ ಮಾಡಿ ಪಾದರಕ್ಷೆಗಳ ಅಂಗಡಿ ತೆರೆದರೂ ಸಹ ನಿಮ್ಮನ್ನ ಯಾರು ಸಹ ಚಮ್ಮಾರ ಅಂತ ಕರೆಯೋದಿಲ್ಲ ಅಂತ. ಇಲ್ಲಿ ಚಮ್ಮಾರಿಕೆ ವೃತ್ತಿ ಪಾರಂಪರಿಕವಾಗಿ ಒಂದು ಜಾತಿಗೆ ಸೀಮಿತ ಆಗಿದೆ. ಆದರೆ ಬೇರೆ ಜಾತಿಯವರು ಅದನ್ನ ಒಂದು ವೃತ್ತಿಯಾಗಿ, ಒಂದು ಪ್ರೊಫೆಷನ್ ಆಗಿ ತಗೊಂಡು ಅವ್ರೇನಾದ್ರೂ ಅದನ್ನ ಮಾಡಿದ್ರೆ ಅವರಿಗೆ ಆ ಒಂದು ಚಮ್ಮಾರಿಕೆ ಅಂತ ಹಣೆಪಟ್ಟಿ ಕಟ್ಟೋದಿಲ್ಲ ಅಂತ. ಅಂದ್ರೆ ಆ ಕೆಲಸ ಮಾಡ್ತಕ್ಕಂಥ ವೃತ್ತಿ ಬಾಂಧವರಿಗೆ ಮಾತ್ರ ಚಮ್ಮಾರರು, ಚಪ್ಪಲಿ ಒಲಿಯವರು ಅಂತೀವಿ. ಬೇರೆಯವರು ಕೂಡ ಅದೇ ರೀತಿ ಚಪ್ಪಲಿ ಮಾರ್ತಕ್ಕಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವರನ್ನು ಯಾರು ಚಮ್ಮಾರರು ಅಂತ ಕರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದ weight ಆಫ್ ದ ಡಿಗ್ರಿ ಐ bear won't decrease. You on the other hand will rise higher and higher, taking up the vacation like the national flag following this occupation. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಹೊಂದಿರತಕ್ಕಂತಹ ಒಂದು ಪದವಿಯ ಭಾರ ಕಡಿಮೆ ಆಗೋದಿಲ್ಲ. ನೀವು ಮತ್ತೊಂದೆಡೆ ಈ ಒಂದು ವೃತ್ತಿಯನ್ನ ತೆಗೆದುಕೊಂಡ್ರೆ ನೀವು ಇನ್ನೂ ಎತ್ತರಕ್ಕೆ ಹೋಗ್ತಾನೆ ಇರ್ತೀರಾ. ಈ ವೃತ್ತಿಯನ್ನ ಅನುಸರಿಸುವುದು ಯಾವುದೇ ರೀತಿ ಅಂದ್ರೆ ಒಂದು ರಾಷ್ಟ್ರದ ಧ್ವಜ ಎತ್ತರಕ್ಕೆ ಹೋಗುವ ಹಾಗೆ ನೀವು ಹೋಗ್ತೀರಾ ಅಂತ ಕವಿ ಹೇಳ್ತಾರೆ. ಅಂದ್ರೆ ಕವಿ ಇಲ್ಲಿ ಒಂದು ರೀತಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮೇಲ್ಜಾತಿಯವರು ಚಮ್ಮಾರ ವೃತ್ತಿ ಮಾಡಿದರೂ ಅವರ ಉನ್ನತ ಶಿಕ್ಷಣದ ಒಂದು ಆ ಡಿಗ್ರಿ, ಪದವಿ, ಜಾತಿಗೆ ಯಾವುದೂ ಕೂಡ ಗೌರವ ಕಡಿಮೆ ಆಗೋದಿಲ್ಲ. ಅಂದ್ರೆ ಆ ಮೇಲ್ವರ್ಗದವರು ಚಪ್ಪಲಿ ಅಂಗಡಿ ಇಡ್ಬೋದು, ಒಳ್ಳೆ ಚಪ್ಪಲಿ ಒಂದು ಶೋರೂಮ್ ಇಟ್ಟರೆ ಅವ್ರಿಗೇನು ಸಹ ಅವರ ಒಂದು ಗೌರವಕ್ಕೆ ಕಡಿಮೆ ಆಗೋದಿಲ್ಲ. ಒಂದು ವೇಳೆ ಮೇಲ್ಜಾತಿಯವರು ಈ ಕೆಲಸ ಮಾಡಿದರೆ ಅದು ಅವರ ಸಮಾಜವಾದಿ ನಡೆ ಅಂತ ಪ್ರಶಂಸೆಗೆ ಒಳಗಾಗತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೇಲ್ಜಾತಿಯವ್ರಿಗೆ ಕೆಲಸ ಮಾಡಿದರೆ ಅದು ದೇಶ ಸೇವೆ, ಸಮಾಜ ಸೇವೆ ಅಂತ ಎಲ್ಲರೂ ಶ್ಲಾಘನೆ ಮಾಡ್ತಾರೆ, ಅವರನ್ನ ಗೌರವಿಸ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ವಿತ್ ದ ಪ್ಯಾಟ್ರಿಯಾಟ್ಸ್ ಐ ವಿಲ್ ಆಫ್ ಕೋರ್ಸ್ slump like the flag rope in great embarrassment ಅಂತ ಹೇಳ್ತಾ ಇದ್ದೆ. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ದೇಶಭಕ್ತರ ಮುಂದೆ ನಾನು ಸಹಜವಾಗಿ ದೊಡ್ಡದಾದಂತಹ ರಾಷ್ಟ್ರದ ಧ್ವಜದ ಹಗ್ಗದಂತೆ ನಾನು ಕೂಗ್ತಾ ಇದ್ದೇನೆ ಅಂತ. ಅಂದ್ರೆ
ಇಲ್ಲಿ ಕವಿ ತಾನು ತನ್ನ ಮೂಲ ಜಾತಿ ವೃತ್ತಿ ಕಾರಣಕ್ಕೆ ಸಮಾಜದಲ್ಲಿ ಹಿಂಜರಿಯಬೇಕಾಗ್ತಾ ಇದೆ ಮತ್ತೆ ಮುಜುಗರವನ್ನ ಅನುಭವಿಸಬೇಕಾಗಿದೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಮತ್ತೆ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ಐ ಆಮ್ ರಿಯಲ್ ಸೋಷಿಯಲಿಸ್ಟ್, ಹೂ ಎವರ್ ಕಮ್ಸ್ ನಿಯರ್ ಮೀ bows his head down undeservedly for the repair of ಚಪ್ಪಲ್ಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ನಾನು ನಿಜವಾದ ಒಬ್ಬ ಸಮಾಜವಾದಿ. ನನ್ನ ಹತ್ತಿರ ಬಂದವರು ಯಾರೇ ಆಗಲಿ ಚಪ್ಪಲಿ ರಿಪೇರಿಗಾಗಿ ಅರ್ಹತೆ ಇಲ್ಲದೆ ಇದ್ರೂ ಸಹ ತಲೆ ಬಾಗ್ತಾರೆ. ನೋ ಒನ್ ಆಸ್ ರಿಮೈಂಡ್ ಔಟ್ಸೈಡ್ ಮೆಜರ್ಮೆಂಟ್ ಆಫ್ ಚಪ್ಪಲ್ಸ್, ಎವ್ರಿ ಒನ್ ಈಸ್ ಎಂಟ್ವೈನ್ಡ್ ಬಟ್ ಬಿಕಮ್ ಹೂ ವೆನ್ ಸೆಪರೇಟೆಡ್. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂದ್ರೆ ಚಪ್ಪಲಿಯ ಅಳತೆಯಿಂದ ಯಾರೂ ಸಹ ಹೊರಗಡೆ ಉಳಿದಿಲ್ಲ, ಎಲ್ಲರೂ ಸಹ ಆ ಚಪ್ಪಲಿಯ ಅಳತೆಗೆ ಸಿಕ್ಕಾಕೊಂಡಿದ್ದಾರೆ. ಆದರೆ ಅದನ್ನ ಬೇರ್ಪಡಿಸಿದಾಗ ಮಾತ್ರ ಅವು ಎರಡಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಚಪ್ಪಲಿ ರಿಪೇರಿಗಾಗಿ ತನಗೆ ಬರ್ತಕ್ಕಂತಹ ಜನರು ಆ ಚಪ್ಪಲಿ ರಿಪೇರಿಗಾಗಿ ಬಂದು ಭಾಗುವುದನ್ನು ಸೂಚಿಸುತ್ತೆ. ಮತ್ತೆ ಅವರು ಆ ಕೆಲಸ ಮಾಡುವವನಿಗೆ ಸಮಾಜದಲ್ಲಿ ಯಾವುದೇ ಗೌರವವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಚಪ್ಪಲಿಗಳು ಎಲ್ಲರಿಗೂ ಬೇಕು, ಎಲ್ಲರೂ ಈ ವೃತ್ತಿಯ ಮೇಲೆ ಅವಲಂಬಿತರಾಗಿದ್ದಾರೆ, ಮತ್ತೆ ಇದು ಎಲ್ಲರನ್ನ ಒಂದುಗೂಡಿಸುವ ಅಗತ್ಯ ವಸ್ತು ಕೂಡ ಆಗಿದೆ. ಅಂದ್ರೆ ಚಪ್ಪಲಿಗಳು ಒಂದು ಜೋಡಿ, ಸಮಾಜವು ಸಹ ಪರಸ್ಪರ ಅವಲಂಬನೆಯಿಂದ ಕೂಡಿದೆ. ಆದರೆ ಆಶ್ರಯ ನೀಡುವವ ಮತ್ತು ಆಶ್ರಯ ಪಡೆಯುವ ಎಂದು ಒಂದು ವಿಭಜನೆ, ತಾರತಮ್ಯ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ಯುವರ್ ಚಪ್ಪಲ್ಸ್ won't be abandoned on the roadside. All human beings with the cover of the skin are like abandoned ಚಪ್ಪಲ್ಸ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ನಿಮ್ಮ ಚಪ್ಪಲಿಗಳನ್ನ ರಸ್ತೆ ಪಕ್ಕದಲ್ಲಿ ನೀವು ಬಿಟ್ಟು ಹೋಗೋದಿಲ್ಲ, ಬಿಡುವುದೇ ಇಲ್ಲ. ಚರ್ಮದ ಹೊದಿಕೆಯೊಂದಿಗೆ ಇರ್ತಕ್ಕಂಥ ಎಲ್ಲಾ ಮನುಷ್ಯರು ಬಿಸಾಡಿದ ಚಪ್ಪಲಿಗಳಂತೆಯೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಮೇಲ್ಜಾತಿಯವರು ಧರಿಸುವ ಚಪ್ಪಲಿಗಳಿಗೆ ಒಂದು ಗೌರವ ಬೆಲೆ ಇರುತ್ತೆ, ಆದರೆ ನನ್ನ ಸಮುದಾಯದ ಜನ ಬದುಕುವ ಒಂದು ರಸ್ತೆಯಲ್ಲಿ ಬಿಸಾಡಿದ ಚಪ್ಪಲಿಯಂತೆ ಅಂತ ಒಂದು ಸೂಚ್ಯವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಜಾತಿ ಸಂಪತ್ತು ಏನೇ ಇರಲಿ, ಎಲ್ಲ ಮನುಷ್ಯರು ಬಿಸಾಡಿದ ಚಪ್ಪಲಿಯಂತೆ ಮನುಷ್ಯನ ಒಂದು ಜಾತಿಯು ಕೂಡ ಮನುಷ್ಯನನ್ನು ಕೂಡ ಕಡೆಗಣಿಸಲಾಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ. ನಂತರ, ಐ ಆಮ್ ಅ ಡಾಕ್ಟರ್, ಐ ಕ್ಯಾನ್ ಹೋಲ್ಡ್ ದ ಮೈಂಡ್ ಅಂಡ್ ಸ್ಟಿಚ್ ಇಟ್. ಎವ್ರಿ ಒನ್ ಮಸ್ಟ್ ಸಬ್ಜೆಕ್ಟ್ ಹಿಮ್ಸೆಲ್ಫ್ ಟು ದ ಹ್ಯಾಮರ್, ದ ನೀಡಲ್ ಅಂಡ್ ದ ಆಕ್ಸಲ್, ದ ಶೈನಿಂಗ್ ಪಾಲಿಶ್ ಎಬೋವ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಒಬ್ಬ ಡಾಕ್ಟರ್, ನಾನು ಮನಸ್ಸನ್ನ ಹಿಡಿದು ಒಲೆಯಬಲ್ಲೆ. ಪ್ರತಿಯೊಬ್ಬರು ತಮ್ಮನ್ನ ಸುತ್ತಿಗೆ, ಸೂಜಿ ಮತ್ತೆ ಆಕ್ಸಲ್ಗೆ ಒಳಪಡಿಸಬೇಕು, ಮತ್ತೆ ಮೇಲೆ ಪಾಲಿಶ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ತನ್ನ ಒಂದು ಐಡೆಂಟಿಟಿಯನ್ನ, ತನ್ನ ಬಗ್ಗೆ ಇಲ್ಲಿ ಕವಿ ಚಮ್ಮಾರರ ಬಗ್ಗೆ ಹೇಳ್ತಾರೆ. ಚಮ್ಮಾರರು ಇಲ್ಲಿ ನಾನು ಡಾಕ್ಟರ್ ಅಂತ ಕವಿ ಇನ್ನೊಂದು ತಮ್ಮ ಪಾತ್ರದ ಬಗ್ಗೆ ಹೇಳ್ತಾ, ಡಾಕ್ಟರ್ ಪದವಿ ಹೊಂದಿರಬಹುದು ಅಥವಾ ಮನಸ್ಸಿನ ಗಾಯಗಳನ್ನ ಗುಣಪಡಿಸುವ ಕವಿ ಮನಸ್ಸನ್ನ ಇಲ್ಲಿ ಪ್ರತಿನಿಧಿಸುತ್ತಾ, ಚಮ್ಮಾರ ಚಪ್ಪಲಿ ಒಲಿಯುವಂತೆ ಕವಿ ಕೂಡ ಮನಸ್ಸನ್ನ ಒಲೆಯಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ಕವಿ ಚಮ್ಮಾರರು ಬಳಸುವ ಉಪಕರಣಗಳು, ಸುತ್ತಿಗೆ ಮತ್ತು ಸೂಜಿ, ಎಲ್ಲರೂ ಸಮಾಜದ ಕಠಿಣವಾದಂಥ ವಾಸ್ತವಗಳನ್ನು ಎದುರಿಸಬೇಕು ಮತ್ತೆ ಪರಿಶ್ರಮಕ್ಕೆ ಒಳಗಾಗಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಹೊರಗಿನ ಒಂದು ಪಾಲಿಶ್ ಕೇವಲ ಬಾಹ್ಯವಾಗಿರ್ತಕ್ಕಂಥದ್ದು, ಒಳಗಿನ ಸತ್ಯ ಮತ್ತು ಶ್ರಮ ಮುಖ್ಯ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ದ ಶೈನಿಂಗ್ ಪಾಲಿಶ್ ಎಬೋವ್ ಅಂದರೆ ಮೇಲೆ ಎಲ್ಲ ಪಾಲಿಶ್ ಮಾಡ್ಕೊಂಡಿದ್ದಾರೆ, ಒಳಗಿನ ಸತ್ಯ, ನಾವು ಶ್ರಮ ಬಹಳ ಮುಖ್ಯ, ಅದನ್ನು ನಾವು ಅರಿತುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಾಲಲ್ಲಿ ಹೇಳ್ತಾರೆ, ಸಮ್ಟೈಮ್ಸ್ ದ ನರ್ವ್ ಅಂಡ್ ಸ್ಕಿನ್ ಸ್ಕೇರ್ ಮೀ ಸಿಟ್ಟಿಂಗ್ ಆನ್ ದ ಟ್ರೀ, ದ ಡೇ ಸ್ಟೇರ್ಸ್ ಅಟ್ ಮೀ ಅಕ್ಯೂಸಿಂಗ್ ದಟ್ ಐ ಆಮ್ ಎನ್ಕೌಂಟರ್ಡ್ ಏಟ್. ನೋಡಿ, ಕೆಲವೊಮ್ಮೆ ನನ್ನ ಒಂದು ನರ್ವ್ ಮತ್ತು ನನ್ನ ಒಂದು ಚರ್ಮ ಮರದ ಮೇಲೆ ಕುಳಿತಿರುವ ನನ್ನನ್ನು ಎದುರಿಸುತ್ತೆ, ಆ ದಿನ ನಾನು ಎದುರಿಸಿದ್ದೇನೆ ಅಂತ ಆರೋಪಿಸಿ ನನ್ನನ್ನು ದಿಟ್ಟಿಸಿ ನೋಡುತ್ತೆ ಅಂತ. ಅಂದ್ರೆ ಈ ಸಾಲುಗಳ ಅರ್ಥ, ಮರದ ಮೇಲೆ ಕುಳಿತ ಕವಿ ಒಂದು ಪದ್ಯ ಕಾವ್ಯವನ್ನ ರಚಿಸುವಂತ ಕವಿಯಂತೆ ಚಮ್ಮಾರನ ಕೆಲಸದ ಹೊಸ ಚರ್ಮ ಮತ್ತೆ ನರಗಳ ಸಂಪರ್ಕಕ್ಕೆ ಎದುರುತ್ತಾನೆ ಅಂತ. ತನ್ನ ಕಲಿತ ಸಂಸ್ಕೃತಿ ಮತ್ತು ನಿಜವಾದ ಶ್ರಮದ ನಡುವಿನ ಅಂತರವನ್ನು ಇಲ್ಲಿ ಗ್ರಹಿಸ್ತಾನೆ. ಕವಿ ತನ್ನ ಸಮುದಾಯದ ನೋವನ್ನ, ಶ್ರಮವನ್ನ ಎದುರಿಸಿದರೂ ಸಹ ಅದನ್ನ ಒಂದು ಪದ್ಯ, ಒಂದು ಕಾವ್ಯ ಅಂತ ಪರಿವರ್ತಿಸಿದ್ದಕ್ಕೆ ಸಮಾಜ ಆತನನ್ನ ಆರೋಪಿಸುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಈವನ್ ಅ ಫೂಲ್ ಅರ್ನ್ಸ್ leading an illogical life, I am shivering Bapu trying to utter Manishada. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಫೂಲ್
ಒಬ್ಬ ಅಸಮಂಜಸನು ಕೂಡ ಜೀವನದಲ್ಲಿ ಸಂಪಾದನೆ ಮಾಡ್ತಾನೆ. ಆದರೆ ನಾನು ಆ ಮನುಷ್ಯದ ಅಂತಕ್ಕಂತಹ ಒಂದು ಶಬ್ದವನ್ನ ಉಚ್ಚರಿಸಲು ನಡುಗ್ತಾ ಇದ್ದೇನೆ ಬಾಪು ಅಂತ ಹೇಳ್ತಾ ಇದ್ದಾರೆ. ಕವಿ ಬುದ್ಧಿಜೀವಿ ಎಂದೆಲ್ಲ ಕರೆಸಿಕೊಂಡರೂ ತನ್ನ ಜಾತಿಯ ಕಾರಣದಿಂದಾಗಿ ತನಗೆ ನ್ಯಾಯಯುತವಾದಂತಹ ಆದಾಯ ಗೌರವ ಸಿಗ್ತಾ ಇಲ್ಲ. ಮನಿಷಿದ ಅಂದ್ರೆ ನಿಷಿದ್ಧ, ಇದು ದಲಿತರು ಚಮ್ಮಾರರಿಗೆ ಸಮಾಜದಲ್ಲಿ ಸಿಗುವ ನಿಷೇಧವನ್ನ ಸೂಚಿಸುತ್ತೆ. ಅದನ್ನ ಕವಿ ಹೇಳಲು ಹೆದರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಷ್ಟೇ ಒಬ್ಬ ಕವಿ ಪಂಡಿತನಾದರೂ ಒಳ್ಳೆಯ ಪದ್ಯಗಳನ್ನ ಬರೆದರೂ ಸಹ ಸಮಾಜದಲ್ಲಿ ಆತನಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಬಾಪು ಸೇ ಜೆಂಟ್ಲಿ ಪುಟಿಂಗ್ ಆನ್ ಮೈ ಬ್ಯಾಕ್, ಅರವಿಂದ ಯು ಆರ್ ನಾಟ್ ಎ ಕಾಬ್ಲರ್, ಯು ಆರ್ ಎ ಪೊಯೆಟ್. ಆಗ ಬಾಪು ನನ್ನ ಬೆನ್ನ ಮೇಲೆ ನಿಧಾನವಾಗಿ ತಟ್ಟುತ್ತಾ ಹೇಳ್ತಾರೆ, ಅರವಿಂದ ನೀನು ಚಮ್ಮಾರನಲ್ಲ, ನೀನು ಕವಿ. ಬಾಪು, ಪೊಯೆಟ್ರಿ ಈಸ್ ಬಿಕಮ್ ಆನ್ ಆಕ್ಯುಪೇಷನ್ ಟ್ವಿನ್ನಿಂಗ್ ಇನ್ ಟು ಅ ಕ್ಯಾಸ್ಟ್. ನೋಡಿ, ಬಾಪು ಆ ಪದ್ಯವು ಒಂದು ವೃತ್ತಿಯಾಗಿ ಬೆಳೀತಾ ಇದೆ, ಜಾತಿಯೊಳಗೆ ಹೆಣಿತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ಬಾಪು ಮಾರ್ಗದರ್ಶಕ ಅಥವಾ ಮೇಲ್ಜಾತಿಯ ಒಬ್ಬ ಪ್ರತಿನಿಧಿ ಅಥವಾ ಗಾಂಧಿ ಕವಿಯನ್ನ ಪ್ರೋತ್ಸಾಹಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಮತ್ತೆ ಅವರು ನಿಜವಾಗಿ ಹೇಳ್ತಾ ಇದ್ದಾರೆ, ನೀನು ಚಮ್ಮಾರನಲ್ಲ, ನೀನೊಬ್ಬ ಕವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಕಾವ್ಯದ ಉನ್ನತ ವರ್ಗದವರ ಹಕ್ಕು ಒಂದು ಜಾತಿಯಂತೆ ಮಾರ್ಪಟ್ಟಿದೆ. ದಲಿತರು ಕಾವ್ಯ ರಚಿಸಿದರೂ ಅವರಿಗೆ ಅದರ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ದ ಲ್ಯಾಂಗ್ವೇಜ್ ಆಸ್ ಅ ಶಾರ್ಪ್ ಟೀತ್, ದೆನ್ ಐ ವಿಲ್ ಬಿ ಪೋರ್ಟ್ರೇಡ್ ಆಸ್ ಎ ಕಾಬ್ಲರ್ ಪೊಯೆಟ್. ಭಾಷೆಗೆ ಚೂಪಾದ ಹಲ್ಲುಗಳಿದೆ, ಆಗ ನನ್ನನ್ನು ನಾನು ಚಮ್ಮಾರ ಕವಿ ಅಂತ ಚಿತ್ರಿಸಲಾಗ್ತಾ ಇದೆ ಅಂತ. ಸಮಾಜವು ಆ ಕವಿಯನ್ನ, ಆತನನ್ನ ಕೇವಲ ಕವಿ ಅಂತ ಒಪ್ಪದೆ ಆತನ ಜಾತಿಯ ಹಣಪಟ್ಟಿಯೊಂದಿಗೆ ಚಮ್ಮಾರ ಕವಿ ಅಂತ ಗುರುತಿಸ್ತಾ ಇದೆ. ಇದು ಒಂದು ಜಾತಿಯ ತೀಕ್ಷ್ಣತೆಯ ಬಗ್ಗೆ ಈ ಸಾಲನ್ನ ಹೇಳ್ತಾರೆ. ಟು ಹೂಟ್ಸ್ ಫಾರ್ ಪೊಯೆಟ್ರಿ ಅಂಡ್ ಪೊಯೆಟ್ರಿ ಮೇಕಿಂಗ್, ದಟ್ ವಿಚ್ will not turn into food, shelter, water and clothing by sprouting, who wants that barren poetry. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಕಾವ್ಯ ಮತ್ತೆ ಪೊಯೆಟ್ರಿ ಮತ್ತೆ ಇನ್ನೊಂದು ಪೊಯೆಟ್ರಿಗೆ ಅಂದ್ರೆ ಪದ್ಯ ಎಲ್ಲದಕ್ಕೂ ಎರಡು ಧಿಕ್ಕಾರ. ಓಕೆ, ನನಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಆಶ್ರಯ, ಆಹಾರ, ನೀರು, ಬಟ್ಟೆ ಇವೆಲ್ಲವೂ ಬೇಕಾಗಿದೆ. ಈ ಕಾವ್ಯ, ಈ ಒಂದು ಪೊಯೆಟ್ರಿ ಅನ್ನೋದು ಯಾರಿಗೆ ಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಾವ್ಯಕ್ಕೆ ಸಮಾಜದಲ್ಲಿ ಯಾವುದೇ ಮೌಲ್ಯ ಇಲ್ಲ ಅಂತ ಹತಾಶೆಯಿಂದ ಹೇಳ್ತಾರೆ. ಪದ್ಯಕ್ಕೆ, ಕವಿಗೆ, ಆತನ ರಚನೆಗೆ ಯಾವುದೇ ಮೌಲ್ಯ ಇಲ್ಲ. ಆ ಕಾವ್ಯ ಅಥವಾ ಪದ್ಯ ಕೇವಲ ಸೌಂದರ್ಯದ ವಿಷಯವಾಗಿದ್ದರೆ ಅದು ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸದೇ ಇದ್ದರೆ ಅಂತಹ ಒಂದು ಪದ್ಯ ಅಥವಾ ಒಂದು ಕಾವ್ಯದ ರಚನೆಗೆ ಬಂಜರು ಅಂತ ಕರೀತಾ ಇದ್ದಾರೆ. ಮತ್ತೆ ಆ ಬಡ ದಲಿತಾಯ ಸಮುದಾಯಗಳು ಅದನ್ನು ಏಕೆ ಮೆಚ್ಚಬೇಕು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಬಾಪು, ಫೈರ್ ಬರ್ನ್ಸ್ ಎವ್ರಿ ಒನ್, ಬಟ್ ಸಮ್ ಹ್ಯಾವ್ ಪುಟ್ ದಟ್ ಫೈರ್ ಇನ್ ಟು ದೇರ್ ಪಾಕೆಟ್, ಲಾಕಿಂಗ್ ಇಟ್ ಇನ್ಸೈಡ್ ಬಾಕ್ಸ್. ಬಾಪು, ಬೆಂಕಿ ಎಲ್ಲವನ್ನ ಸುಡುತ್ತೆ, ಆದರೆ ಕೆಲವರು ಬೆಂಕಿಯನ್ನು ತಮ್ಮ ಜೋಬಿನಲ್ಲಿ ಹಾಕಿ ಪೆಟ್ಟಿಗೆಯೊಳಗೆ ಹಾಕಿ ಬೀಗ ಹಾಕಿದ್ದಾರೆ ಅಂತ. ಅಂದ್ರೆ ಇದರ ಅರ್ಥ ನೋವು ಕಷ್ಟಗಳು ಎಲ್ರಿಗೂ ಸಮಾನ ಆಗಿದೆ. ಮೇಲ್ವರ್ಗದವರು ತಮ್ಮ ನೋವು ದುಃಖವನ್ನ ಬಚ್ಚಿಟ್ಕೊಂಡಿದ್ದಾರೆ ಅಥವಾ ಅದನ್ನ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. They open it when the time comes, but some are like the fire inside and the tree and they are with us. ಅಂದ್ರೆ ಸಮಯ ಬಂದಾಗ ಅವರು ಅದನ್ನ ತೆರೀತಾರೆ. ದಲಿತರ ನೋವು ಮರದೊಳಗಿನ ಬೆಂಕಿಯಂತೆ ಸದಾಕಾಲ ಅಡಗಿದ್ದರೂ ಸ್ಪರ್ಶಿಸಿದಾಗ ಉರಿಯುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಬಾಪು, ಯು ಮೇ ಕಾನ್ಕ್ವರ್ ಯುವರ್ ಸೆಲ್ಫ್ ಅಂಡ್ ಐ ಮೇ ಕಾನ್ಕ್ವರ್ myself too, but I cannot put my feet into your chappals and vice versa. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಬಾಪು, ನೀವು ನನ್ನನ್ನ ಗೆಲ್ಲಬಹುದು ಮತ್ತು ನಾನು ನಿನ್ನನ್ನ ಗೆಲ್ಲಬಹುದು, ಆದರೆ ನಾನು ನಿಮ್ಮ ಚಪ್ಪಲಿಗಳಿಗೆ ನನ್ನ ಪಾದಗಳನ್ನ ಹಾಕಲು ಸಾಧ್ಯವಿಲ್ಲ. ಅದರ ಜೊತೆಗೆ ನನ್ನ ಚಪ್ಪಲಿಗೆ ನೀವು ನಿಮ್ಮ ಪಾದಗಳನ್ನ ಹಾಕಿ ಅವುಗಳನ್ನು ಸರಿಯಾಗಿ ತೊಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ವೈಯಕ್ತಿಕ ಪ್ರಯತ್ನದಿಂದ ನಾವು ಯಶಸ್ವಿ ಆಗಬಹುದು, ಆದ್ರೆ ಇಲ್ಲಿ ಚಪ್ಪಲಿಗಳು ಅಂದ್ರೆ ಜೀವನ ಅಥವಾ ಅನುಭವಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕವಿ ಮತ್ತೆ ಬಾಹು ಪರಸ್ಪರ ಜೀವನ ಅನುಭವಗಳನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಅಥವಾ ಬದಲಾಯಿಸಿಕೊಳ್ಳಲು ಸಾಧ್ಯ ಇಲ್ಲ. ಜಾಸ್ತಿ ವ್ಯವಸ್ಥೆಯ ಗೋಡೆ ತುಂಬಾ ಪ್ರಬಲವಾಗಿದೆ ಅಂತಕ್ಕಂಥದ್ದು ಈ ಸಾಲಲ್ಲಿ ಹೇಳ್ತಾರೆ. ಇನ್ನು ಕೊನೆಯ ಸಾಲುಗಳಿಗೆ ಬಂದಾಗ, ಯುವರ್ ಚಪ್ಪಲ್ಸ್ ವೋಂಟ್ ಸ್ಯೂಟ್ ಮೈ ಮೆಜರ್, ಲೈಕ್ ವೈಸ್ ಮೈ ಚಪ್ಪಲ್ಸ್ ವೋಂಟ್ ಸೂಟ್ ಯುವರ್ಸ್. ಐ ಕೆನಾಟ್ ವಿನ್ ಓವರ್ ಯು, ನೈದರ್ ಯು ಕ್ಯಾನ್ ಯು ವಿನ್ ಓವರ್ ಮೀ.
ಇಲ್ಲಿ ಕೊನೆಯ ಸಾಲುಗಳಲ್ಲಿ ಅರವಿಂದ ಮಾಲಗತ್ತಿರವರು ಹೇಳ್ತಾ ಇದ್ದಾರೆ, ನಿಮ್ಮ ಚಪ್ಪಲಿಗಳು ನನ್ನ ಅಳತೆಗೆ, ನನ್ನ ಕಾಲಿನ ಅಳತೆಗೆ ಸರಿ ಹೊಂದುವುದಿಲ್ಲ, ಅದೇ ರೀತಿ ನನ್ನ ಚಪ್ಪಲಿಗಳು ನಿಮ್ಮ ಅಳತೆಗೆ ಸರಿ ಹೊಂದುವುದಿಲ್ಲ. ನಾನು ನಿಮ್ಮನ್ನ ಗೆಲ್ಲಲು ಸಾಧ್ಯವಿಲ್ಲ, ನೀವು ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಬದುಕು, ನೋವು ಮತ್ತು ಅನುಭವಗಳು ವಿಭಿನ್ನವಾಗಿದೆ. ಜಾತಿ ಆಧಾರಿತ ಜೀವನ ಪದ್ಧತಿ, ಸೌಲಭ್ಯ ಮತ್ತು ನೋವುಗಳು ಪರಸ್ಪರ ಬೇರೆಯಾಗಿದೆ. ಕವಿ ಮತ್ತು ಮೇಲ್ಜಾತಿಯ ಪ್ರತಿನಿಧಿಗಳ ನಡುವಿನ ಸಂಘರ್ಷದಲ್ಲಿ ಕವಿ ತಮ್ಮ ಒಂದು ದಲಿತ ಚಮ್ಮಾರಿಕೆಯ ಒಂದು ಅಸ್ಮಿತೆಯನ್ನ ಅಥವಾ ನೋವನ್ನ ಬಿಟ್ಟುಕೊಡೋದಕ್ಕೆ ಅವ್ರು ಇಷ್ಟ ಆಗ್ತಾ ಇಲ್ಲ. ನೋವನ್ನ ಬಿಡಲಾರದೆ ಇಲ್ಲಿ ಯಾರನ್ನು ಸಹ ಸಂಪೂರ್ಣವಾಗಿ ಜಯಿಸಲಾರರು, ಅವರ ಹೋರಾಟ ನಿರಂತರವಾಗಿದೆ ಅಂತಕ್ಕಂಥದ್ದನ್ನ ಕವಿ ಅರವಿಂದ ಮಾಲಗತ್ತಿರವರು ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಎಕ್ಸ್ಪ್ಲನೇಷನ್ ಜೊತೆಗೆ ಇಂಗ್ಲಿಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸನ್ನು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.